ಈ ಥರ ಲವ್ ಎಲ್ಲ ಅಷ್ಟು ಲಾಯಲ್ ಇಲ್ಲ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಕೋಲಾರ. ಕೋಲಾರ. ಯಾಕೆ ನಮ್ಮ ಕರ್ನಾಟಕ CM ಯಾರು ಬ್ರೋ? ನಾನೇ. ನಿಯತ್ತಾಗಿರೋದು ನಾಯಿ ಬ್ರೋ. ಮ್ಯಾಮ್ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಶಿವಮೊಗ್ಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಲೈಕ್ ಚೀಟಿಂಗ್ ಮಾಡೋದು, ನಾಟ್ ಬೀಯಿಂಗ್ ಲಾಯಲ್ ಅಲ್ಲ, ಟ್ರಸ್ಟ್ ಇಶ್ಯೂಸ್. ಮ್ಯಾಮ್ ಇದೊಂದು ಫನ್ನಿ ಕ್ವಶನು. ಸೊ ನಾನು ಏನೇ ಕ್ವಶನ್ ಕೇಳಿದ್ರು ನೀವು ಅದಕ್ಕೆ ರಾಂಗ್ ಆನ್ಸರ್ ಹೇಳ್ಬೇಕಾಯ್ತಾ? ಓಕೆ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಕೋಲಾರ. ಕೋಲಾರ. ಯಾಕೆ ಓಕೆ. ನಮ್ಮ ಕರ್ನಾಟಕ CM ಯಾರು? CM ಚಂದ್ರಬಾಬು ನಾಯ್ಡು. ಓಕೆ, ಥ್ಯಾಂಕ್ ಯು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಳ್ಳೆ ದುಡ್ಡು ಮಾಡ್ತಾರೆ ಆ್ಯಕ್ಟರ್ ಯಾರು? ಜಗ್ಗೇಶು. ಬ್ರೋ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಯಾರು ಕ್ರಿಕೆಟಲ್ಲಿ? KL ರಾಹುಲ್. ಓಕೆ. ನಮ್ಮ ಕರ್ನಾಟಕ CM ಯಾರು ಬ್ರೋ? ನಾನೇ. ಓಕೆ. ನಮ್ಮ ಕನ್ನಡ ಸ್ಯಾಂಡಲ್ವುಡ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಈಗ ಒಳ್ಳೆ ಪೀಕಲ್ಲಿ ಹೋಗ್ತಿರೋ ಹೀರೋ ಅಂದರೆ ಯಾರು? ಧ್ರುವ ಸರ್ಜಾ. ಓಕೆ. ಹೀರೋಯಿನ್ಸಲ್ಲಿ? ಹೀರೋಯಿನ್ಸ್ ಗೊತ್ತಿಲ್ಲ. ಓಕೆ. RCB ಟೀಮಲ್ಲೇ ಯಾರನ್ನ ಒಬ್ಬ ಪ್ಲೇಯರ್ನ ತೊಗೊಬೇಕಂದ್ರೆ ನೆಕ್ಸ್ಟ್ ಸೀಸನ್ಗೆ ಯಾರನ್ನ ತೊಗೊಬೇಕು? ನನ್ನ ನೆಕ್ಸ್ಟ್ ಸೀಸನ್ ಈ ಕಡೆ ಬಾಪ ನೀನು, ನಿನ್ನ ಮನೇನೆ, ನಿನ್ನ ಸ್ಟೇಡಿಯಮ್ಮೇ, ಎಲ್ಲ ನಿಮ್ಮ ಜನ ನಮ್ಮ ಕರ್ನಾಟಕದ CM ಯಾರು ಬ್ರೋ? ಜಗ್ಗೇಶು. ನೋ ಕಾಮೆಂಟ್ಸ್. ಬ್ರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ತುಂಬ ದುಡ್ಡು ಮಾಡ್ತಾರೆ ಆ್ಯಕ್ಟರ್ ಯಾರು ಬ್ರೋ ಇವಾಗ? ದುಡ್ಡು ಮಾಡ್ತಾರೆ ಆ್ಯಕ್ಟ್ರು ಒಟ್ಟು ಅಂತ ಹೇಳೋಕ್ಕಾಗಲ್ಲ ಬ್ರೋ. ದುಡ್ಡು ಮಾಡ್ತಿರೋರು ಯಾರು ಬ್ರೋ? ಯಾರೋ ಶೆಡ್ ಆಗಿರೋರ್ನ ಹೇಳಬೇಕು. ಯಾರವ್ರು ದುಡ್ಡು ಮಾಡ್ತಿರೋರು ಈಗ ಪ್ರೆಸೆಂಟು ಹುಚ್ಚ ವೆಂಕಟೇಶು. ಮ್ಯಾಮ್ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಶಿವಮೊಗ್ಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಓಕೆ ಮ್ಯಾಮ್, ಇವಾಗ ಒಂದು ಲವ್ವಲ್ಲೇ ಬ್ರೇಕಪ್ ಆಗೋಕ್ಕೆ ಏನೆಲ್ಲ ರೀಸನ್ಸ್ ಇರುತ್ತೆ ಮ್ಯಾಮ್ ಒಂದು ಲವ್ ಬ್ರೇಕಪ್ ಆಗೋಕ್ಕೆ? ಮೋಸ್ಟ್ಲಿ ಥರ್ಡ್ ಪಾರ್ಟೀಸ್ ಇನ್ವಾಲ್ವ್ಮೆಂಟ್ ಇಂದ ಜಾಸ್ತಿ ಬ್ರೇಕಪ್ ಆಗುತ್ತೆ. ಅದು ಬಿಟ್ಟು ಬೇರೆ ರೀಸನ್ಸ್ ಅಂದರೆ ಮ್ಯಾಮ್? ಲೈಕ್ ಚೀಟಿಂಗ್ ಮಾಡೋದು, ನಾಟ್ ಬೀಯಿಂಗ್ ಲಾಯಲ್ ಅಲ್ಲ, ಟ್ರಸ್ಟ್ ಇಶ್ಯೂಸ್. ಮ್ಯಾಮ್ ಇವಾಗ ಎಕ್ಸಾಂಪಲ್, ನಾಟ್ ಸೀರಿಯಸ್, ಏನಂದರೆ ಇವಾಗ ನೀವು ಒಂದು ಹುಡುಗನ ಲವ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಆ ಹುಡುಗ ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಮಾಡೋದು, ನಿಮ್ಗೇನಾದರೂ ರೆಡ್ ಹ್ಯಾಂಡಾಗಿ ನೀವು ಅವ್ನು ಸಿಕ್ಕಾಕೊಂಡ್ರೆ ನಿಮ್ಮ ಹತ್ರ ನೀವೇನು ಮಾಡ್ತೀರಾ ಆಗ? ಬಿಟ್ಟು ಹೋಗ್ತೀನಿ ಅಷ್ಟೇ. ಅಲ್ಲ, ಹುಡುಗಂಗೆ ಏನು ಬೈಯೋದು ಆಗಲಿ ಹೊಡೆಯೋದಾಗಲಿ ಆ ಥರ ಏನು ಮಾಡಲ್ಲ? ಅಲ್ಲ, ಮಾಡಲ್ಲ. ಜಸ್ಟ್ ಸುಮ್ಮನೆ ಹೋಗ್ಬಿಡ್ತೀರಾ? ಸೈಲೆಂಟಾಗಿ ಹೊರಟೋಗ್ತೀನಿ ಅಷ್ಟೇ. ಮತ್ತು ಅವ್ನು ಬಂದು ನಿಮ್ಮ ಹತ್ರ ಜಾಸ್ತಿ ಕಾಡ್ತಾಯಿದ್ರೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನಿರುತ್ತೆ? ಶಿಕ್ಷೆ ಎಲ್ಲ ಏನಿಲ್ಲ, ಅದು ಮಾತಾಡಬೇಡ ಅಷ್ಟೇ, ಎಲ್ಲ ಮುಗ್ದೋಯ್ತು ಅಂತ ಹೋಗ್ತೀನಿ. ಓಕೆ. ನಿಮಗೆ ನಿಮ್ಮ ಪ್ರಕಾರ ಲವ್ ಅಂದರೆ ಲಾಯಲ್ ಆಗಿರ್ಬೇಕಂತ ಹೇಳ್ತೀರಾ? ಲಾಯಲ್ ನನಗೆ ಲವ್ ಅಷ್ಟು ಗೊತ್ತಿಲ್ಲ. ಐ ಥಿಂಕ್ ಗಾಡ್ಸ್ ಲವ್ ಇಸ್ ಟ್ರೂ ಆ್ಯಂಡ್ ಲಾಯಲ್. ಪ್ಯಾರೆಂಟ್ಸ್ ಲವ್, ಈ ಥರ ಲವ್ ಎಲ್ಲ ಅಷ್ಟು ಲಾಯಲ್ ಇಲ್ಲ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಓಕೆ ಬ್ರೋ, ಇವಾಗ ಈಗಿನ ಜನ್ರೇಷನ್ ಅಥವಾ ನೀವು ನೋಡ್ತಾ ಇರೋ ಹಾಗೆ ಈ ಲವ್ ಬ್ರೇಕಪ್ಗಳಿಗೆ ಯಾವುದೆಲ್ಲ ರೀಸನ್ ಇರುತ್ತೆ ಬ್ರೋ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಹೇಳ್ತೀನಿ. ಲೈಕ್ ಕರೆಕ್ಟಾಗಿ ಒಬ್ಬರ ಬಗ್ಗೆ ಒಬ್ರು ಮಾತಾಡ್ಕೊಂಡಿಲ್ಲ ಅಂತಂದರೆ, ಲೈಕ್ ಟೈಮ್ ಕೊಟ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಬ್ರೇಕಪ್ ಆಗಬಹುದು. ಅದು ಬಿಟ್ಟು ಬೇರೆ ರೀಸನ್ಸ್ ಎಲ್ಲ ಯಾವ್ದು ಇರ್ಬೋದು ಬ್ರೋ? ಬೇರೆ ರೀಸನ್ಸು ನನಗೆ ಗೊತ್ತಿರೋಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನಿಸುತ್ತೆ. ಲೈಕ್ ಹುಡುಗನ ಅರ್ಥ ಮಾಡ್ಕೊಂಡಿರಲ್ಲ, ಲೈಕ್ ವಯಸ್ಸ ಇರುತ್ತೆ, ಹಂಗಿರ್ಬೋದು. ಮತ್ತು ಬ್ರೋ, ಈ ಲವ್ ಬಾಂಡಿಂಗಲ್ಲಿ ಇದ್ದಾಗ ಏನಾದ್ರು ಗ್ಯಾಪ್ ಅಥವಾ ಒನ್ ಮಂತ್ ಗ್ಯಾಪ್, ಈ ಥರ ಗ್ಯಾಪ್ಗಳಾದರೆ ಅದರಿಂದನೂ ಲವ್ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಇರಬಹುದು, ಖಂಡಿತ ಇರುತ್ತೆ. ಬಿಕಾಸ್ ಗ್ಯಾಪ್ ಕೊಟ್ಟರೆ ಆಬ್ವಿಯಸ್ಲಿ ಅದು ಬ್ರೇಕಪ್ ಅಂತಲೇ ಅನ್ಕೋಬೇಕು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಪರ್ಸ್ನಲಾಗಿ ಗೊತ್ತಿಲ್ಲ ಹೇಗೆ ಅಂತ. ಲೈಕ್ ನನ್ನ ಅನಿಸಿಕೆ ಏನಂತಂದರೆ, ಲೈಕ್ ಈ ಥರ ಗ್ಯಾಪ್ ಕೊಟ್ಟರೆ ಲೈಕ್ ಆಗಬಹುದು ಅಂತ. ಲೈಕ್ ಇಲ್ಲಾಂದ್ರೂ ಲೈಕ್ ಬ್ರೇಕಪ್ ಆಗಲ್ಲ ಅಂತಲೂ ಹೇಳ್ಬೋದು, ಗೊತ್ತಿಲ್ಲ ನನಗೆ ಹೇಗೆ. ಓಕೆ ಬ್ರೋ, ಇವಾಗ ಒಂದು ಟ್ರೂ ಲವ್ ಅಂದರೆ ಆ ಟ್ರೂ ಲವಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬ್ರೋ? ನನಗೆ ಗೊತ್ತಿರೋಂಗೆ ಲಾಯಲ್ಟಿ ಒಂದಿರುತ್ತೆ ಮತ್ತು ಟೈಮ್ ಕೊಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ವಾ ಬ್ರೋ? ಲೈಕ್ ಕೇರ್, ಮತ್ತು ತೋರಿಸ್ಕೋಬೇಕು ಎಷ್ಟು ಲವ್ ಮಾಡ್ಕೋತಿದ್ದೀರಾ ಅಂತ. ಯಾಕೆಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ.
ಬ್ರೋ ಇವಾಗ ಹಾಗಾದರೆ ನಿಮ್ಮ ಪ್ರಕಾರ ಲವ್ ಟ್ರೂ ಲವ್ ಅಂದರೆ ಒಂದು ಕೇರು ಒಂದು ಲಾಯಲಿಟಿ ಇರಬೇಕು, ಅದು ಬಿಟ್ಟು ಈ ಗಿಫ್ಟ್ ಆ ಥರ ಏನಿರಲ್ಲ. ಆ ಗಿಫ್ಟು ಲೈಕ್ ಆಬ್ವಿಯಸ್ಲಿ ಕೊಡಬೇಕು, ಲೈಕ್ ಯಾವಾಗಾದರೂ ಒಂದು ಒಕೇಶ್ನಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಸೆಸಿಟಿ ಇರುತ್ತಾ ಬ್ರೋ ಈ ಟ್ರೂ ಲವಲ್ಲಿ ಗಿಫ್ಟ್ ಅನ್ನೋದಲ್ಲ? ನನಗೆ ಗೊತ್ತಿಲ್ಲ ಬ್ರೋ, ಯಾಕಂದರೆ ನಾನೊಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ ನಾನು, ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮ್ಯಾಮ್ ಇವಾಗ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಯಾವುದೇ ಒಂದು ಬಾಂಡಿಂಗಲ್ಲಾಗಲಿ ಲಾಯಲಿಟಿ ಅನ್ನೋದು ಎಷ್ಟು ಮುಖ್ಯ, ನಿಯತ್ ಅನ್ನೋದು? ಲಾಯಲ್ಟಿ ತುಂಬ ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ ಆಗಲಿ ಅಥವಾ ಫ್ರೆಂಡ್ಶಿಪ್ ಆಗಲಿ, ಅದಿಲ್ಲ ಅಂದರೆ ಸಾಲಿಡ್ ಆಗಿ ಫ್ರೆಂಡ್ಶಿಪ್ ಇರಲ್ಲ, ಅಂದರೆ ರಿಲೇಷನ್ಶಿಪ್ ಬೆಳೆಯಲ್ಲ ಅದಿಲ್ಲ ಅಂದರೆ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಮ್ ಇವಾಗ ಯಾವುದೇ ಬಾಂಡಿಂಗಲ್ಲೇ ಆ ಬಾಂಡಿಂಗ್ ಬ್ರೇಕ್ ಆಗೋಕ್ಕೆ ದೊಡ್ಡ ರೀಸನ್ ಯಾವುದಾಗಿರ್ಬೋದು? ಓಕೆ ಬರಲ್ಲ. ಅಂದರೆ ಟ್ರಸ್ಟ್ ಇರಬೇಕು. ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಶಿಪ್ ಆಗಲಿ ಇನ್ನೊಂದು ಪರ್ಸನಲ್ಲಿ ಎಷ್ಟು ಟ್ರಸ್ಟ್ ಇದ್ದರೆ ಮಾತ್ರ ಅದು ವರ್ಕ್ ಆಗೋದಿಲ್ಲ, ಅಂದರೆ ವರ್ಕ್ ಆಗಲ್ಲ. ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತೀರ? ಫ್ರೆಂಡ್ಶಿಪ್ಪಲ್ಲಿ ಮತ್ತು ಲವಲ್ಲಿ ಲೈಕ್ ಲಾಯಲ್ಟಿ ಅನ್ನೋದು ಲೈಕ್ ನಂಬಿಕೆ ಅಲ್ವಾ, ಅದು ಹೆಂಗಿದ್ರು ನಂಬಿಕೆನ ಬ್ರೇಕ್ ಮಾಡಿದ್ರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ, ನೋವಾಗುತ್ತೆ ಆಪೋಸಿಟ್ ಇರೋರಿಗೆ. ಅದು ಹಂಗೆ ಮಾಡಬಾರ್ದಲ್ಲ, ತಪ್ಪಲ್ವಾ ಅದು? ಬ್ರೋ ಮತ್ತು ಇವಾಗ ಎಕ್ಸಾಂಪಲ್, ಇವಾಗ ನಾವು ಒಬ್ರನ್ನ ತುಂಬ ಕೇರ್ ಮಾಡ್ತಾ ಇರ್ತೀವಿ, ಅವರೇ ನಮ್ಮನ್ನ ಕೇರ್ಲೆಸ್ ಮಾಡಿದಾಗ ಅದು ಹೆಂಗಿರುತ್ತೆ ಬ್ರೋ ಫೀಲು? ಅದು ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕಿಂಗ್ ಆಗಿರುತ್ತೆ ಬ್ರೋ. ನಮಗೆ ನೆಕ್ಸ್ಟು ಇನ್ನೊಬ್ರು ನಂಬಕ್ಕೆ ನಮಗೆ ಕಷ್ಟ ಆಗುತ್ತೆ ನಮಗೆ. ನಿಯತ್ ಅಂತ ಬಂದಾಗ ಲೈಕ್ ಇಬ್ಬರು ಅವರ ಸಿಚುವೇಶನ್ ಪ್ರಕಾರ ಅವ್ರು ಹೋಗ್ತಾರಷ್ಟೇ. ಆ ಕಡೆ ಹುಡುಗಿರು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಹುಡುಗರು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ಅವ್ರ ಸಿಚುವೇಶನ್ಸ್ ಅಷ್ಟೇ, ಸಿಚುವೇಶನ್ಸ್ ಆ ಥರ ಮಾಡಿಬಿಡುತ್ತೆ. ಇವಾಗ ನೋಡಿ, ಯಾರೋ ಒಬ್ಬರು ಲೈಫಲ್ಲಿ ಯಾರೊಬ್ರು ಬಂದುಬಿಡ್ತಾರೆ ಸಡನ್ನಾಗಿ, ಅವ್ರ ಮೇಲೆ ಹೋಗುತ್ತೆ ಫೀಲಿಂಗ್ಸು. ಅದು ಹುಡುಗರ ಲೈಫಲ್ಲೂ ಹೋಗ್ಬೋದು, ಹುಡುಗಿರ ಲೈಫಲ್ಲೂ ಹೋಗ್ಬೋದು. ಸೊ ಅದು ಆ್ಯಕ್ಚುಲಿ ಸಿಚುವೇಶನ್ ಅಷ್ಟೇ. ನಾನು ಹುಡುಗಿರನ್ನ ಜಡ್ಜ್ ಮಾಡಲ್ಲ, ಹುಡುಗರನ್ನೂ ಜಡ್ಜ್ ಮಾಡಲ್ಲ. ಸೊ ಅದು ಸಿಚುವೇಶನ್ ಅಷ್ಟೇ. ಒಬ್ಬರು ಲೈಫಲ್ಲಿ ಬಂದಾಗ ಅವ್ರ ಇಷ್ಟಗಳೆಲ್ಲ ಒಂದು ಕಡೆ ಹೋಗ್ಬಿಡುತ್ತೆ. ಅದು ಒಂದು ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಯಾವ ಥರ ಚೇಂಜ್ ಆಗ್ತಾರೆ ಅಂತ. ಹುಡುಗಿರು ಅಲ್ಲ, ಹುಡುಗರು ಅಲ್ಲ. ಓಕೆ, ಕೊನೆಯದಾಗಿ ಮ್ಯಾಮ್ ಇವಾಗ ಒಂದು ಬಾಂಡಿಂಗಲ್ಲೇ ತುಂಬ ಲಾಯಲ್ ಆಗಿ ಯಾರು ಇರ್ತಾರೆ ಮ್ಯಾಮ್? ಅಂದರೆ ಹುಡುಗ ಹುಡುಗಿ ಆ ಥರ ಹುಡುಗ ಹುಡುಗಿಯಲ್ಲಿ 100% ಹುಡುಗರೇ ಇರ್ತಾರೆ. ನಿಮ್ಗೆ ಹುಡುಗ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ? ಇಲ್ಲ, ಲಿಮಿಟೆಡ್ ಫ್ರೆಂಡ್ಸೇ ಇರೋದು, ಬಟ್ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಹುಡುಗರು. ನೀವು ಕಷ್ಟ ಅಂತ ಬಂದಾಗ ಯಾರು ಕಾಲ್ ಮಾಡ್ತೀರಾ? ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ. ಓಕೆ ಬ್ರೋ, ಇವಾಗ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಲವ್ ಅಂತ ತೊಗೊಂಡ್ರೆ ಈ ಬಾಂಡಿಂಗಲ್ಲೇ ತುಂಬ ನಿಯತ್ತಾಗಿರೋದ್ರು ಯಾರು ಅನ್ಸುತ್ತೆ ಬ್ರೋ? ಒಂದು ಹುಡುಗನ ಅಥವಾ ಹುಡುಗಿನ ಬ್ರೋ? ನಿಯತ್ತಾಗಿರೋದು ನಾಯಿ ಬ್ರೋ. ಅದು ಬಿಟ್ಟು ಮನುಷ್ಯಂಗಂದರೆ ಹುಡುಗನ ಲೈಫಲ್ಲಿ ಹುಡುಗಿ ಮೋಸ ಮಾಡಿರ್ತಾಳೆ, ಹುಡುಗಿ ಲೈಫಲ್ಲಿ ಹುಡುಗ ಮೋಸ ಮಾಡಿರ್ತಾನೆ. ಹಂಗಂತ ಇವಾಗ ಹುಡುಗಿ ಮೋಸ ಮಾಡಿದ್ರು ಅಂದರೆ ಹುಡುಗಂಗೆ ಗಟ್ಟಾಗುತ್ತೆ, ಹುಡುಗ ಮೋಸ ಮಾಡಿದ್ದಾನೆ ಹುಡುಗಿ ಗಟ್ಟಾಗುತ್ತೆ. ಇಬ್ಬರು ಲೈಫಲ್ಲಿ ಏನೋ ಒಂದು ಆಗಿರುತ್ತೆ, ಸಿಚುವೇಶನ್ ಆ ಥರ ಮಾಡಿರೋದು ಮೋಸ ಆಗಿರುತ್ತೆ ಬ್ರೋ. ಯಾರಿಬ್ಬರು ಎಲ್ಲರೂ ಲಾಯಲ್ ಅಂತ ಹೇಳೋಕ್ಕಲ್ಲ, ಎಲ್ಲರೂ ಮೋಸ ಮಾಡ್ತಾರೆ ಅಂತಲೂ ಹೇಳೋಕ್ಕಲ್ಲ. ಸಿಚುವೇಶನು ಟೈಮು ಆ ಥರ ಚೀಟ್ ಮಾಡೋಂಗೆ ಆಗಿರುತ್ತೆ ಬ್ರೋ. ಕೊನೆಯದಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಬಾಂಡಿಂಗ್ ಬ್ರೇಕಪ್ ಆಗೋಕ್ಕೆ ಯಾವ ರೀಸನ್ ತುಂಬ ಮ್ಯಾಟರ್ ಆಗ್ಬೋದು ಬ್ರೋ? ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಮೇನ್ ರಿಲೇಷನ್ಶಿಪ್ಪಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಏನೂ ಆಗೋಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಯಾರಿಗಿರುತ್ತೆ, ಇಬ್ರಿಗೂ ಇರಬೇಕು. ರಿಲೇಷನ್ಶಿಪ್ ಅಂದಮೇಲೆ ಹುಡುಗಂಗೂ ಇರಬೇಕು, ಹುಡುಗಿಗೂ ಇರಬೇಕು. ಇಬ್ಬರು ಕನ್ವಿನ್ಸ್ ಆಗಬೇಕು ಯಾವುದಾನ ಒಂದಕ್ಕೆ. ಒಬ್ಬರೊಬ್ಬರು ಒಂದೊಂದು ಸಲ ಸೋಲ್ಲೇಬೇಕು. ಒಬ್ಬರು ಸೋಲ್ಬೇಕು, ಒಬ್ಬರು ಕನ್ವಿನ್ಸ್ ಆಗಿ ಅಂಡರ್ಸ್ಟ್ಯಾಂಡಿಂಗಾಗಿ ಹೋಗಬೇಕು. ಅದೇ ರಿಲೇಷನ್ಶಿಪ್ಪು. ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಬರೀ ನಮ್ಮದೇ ಒಬ್ರದ್ದೇ ಆಗಬೇಕು ಅಂದರೆ ಅದಾಗಲ್ಲ ಬ್ರೋ. ಅದು ಜಾಸ್ತಿ ದಿನ ಬಾಂಡಿಂಗ್ ಇರಲ್ಲ. ಆಬ್ವಿಯಸ್ಲಿ ಹುಡುಗರು ಅಂತಲೇ ಬರುತ್ತೆ. ಆಲ್ಮೋಸ್ಟ್ ಹುಡುಗರೆಲ್ಲ ಲಾಯಲ್ ಆಗಿರ್ತಾರೆ. ಹುಡುಗರು ಅಂತ ಹೇಳ್ತಿರಲ್ಲ, ಒಂದು ಎಕ್ಸಾಂಪಲ್ ಕೇಳ್ಬೋದು ಹೆಂಗಂತ? ಈಗ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಹುಡುಗರು ಅವ್ರ ಲೆವೆಲಿಗೆ ಮೀರಿ ಟ್ರೈ ಮಾಡ್ತಾರೆ. ಆದರೆ ಹುಡುಗಿರು ಏನಾದರೂ ಪ್ರಾಬ್ಲಮ್ ಬಂದಂದ್ರೆ ಒಂದು ಸ್ವಲ್ಪ ಹಿಂಜರಿತಾರೆ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ನಮಗೆ, ಅದೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹುಡುಗರು ಹಂಗೆ ಮಾಡಲ್ಲ. ನಮ್ಮ ಫ್ರೆಂಡು ಹಂಗಂತೇಳಿ ತುಂಬ ಹೆಲ್ಪ್ ಮಾಡ್ತಾರೆ. ನಿಮಗೂ ಆ ಥರ ಫ್ರೆಂಡ್ಸ್ ಇದ್ದಾರೆ ಮ್ಯಾಮ್? ಹಾಂ, ಆಬ್ವಿಯಸ್ಲಿ ಇದ್ದಾರೆ. ನೀವು ಜಾಸ್ತಿ ಫ್ರೆಂಡ್ಶಿಪ್ಗೆ ಯಾರಿಗೆ ಹುಡುಗಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀರಾ ಇಲ್ಲ ಹುಡುಗನ ಫ್ರೆಂಡ್ಶಿಪ್ಗೆ ಮ್ಯಾಮ್? ಹಂಗಂತ ಇಲ್ಲ, ಹುಡುಗಿ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಹುಡುಗರು ಫ್ರೆಂಡ್ಸು ಇದ್ದಾರೆ. ಹುಡುಗಿರ ಫ್ರೆಂಡ್ಸು ತುಂಬ ಜನ ಇರೋದು. ಓಕೆ ಮ್ಯಾಮ್, ಇವಾಗ ಒಬ್ಬರು ಮನುಷ್ಯರ ಜೀವನದಲ್ಲಿ ಟೈಮ್ ಅನ್ನೋದು ಎಷ್ಟು ಮುಖ್ಯ ಮ್ಯಾಮ್? ನನ್ನ ಪ್ರಕಾರ ಟೈಮ್ ತುಂಬ ಇಂಪಾರ್ಟೆಂಟು. ಅಂದರೆ ಇವಾಗ ಗೊತ್ತಾಗಲಿಲ್ಲ ಅಂದರೆ ಫ್ಯೂಚರಲ್ಲಿ ಅದನ್ನು ರಿಗ್ರೆಟ್ ಮಾಡ್ತೀವಿ ನಾವು. ಇವಾಗ ನಮ್ಮದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಕಳಿಲ್ಲ ಅಂದರೆ ಆಮೇಲೆ ಮುಂದೆ ಆ ಟೈಮ್ ವಾಪಸ್ ಸಿಗಲ್ಲ ನಮಗೆ. ಸೊ ಇವಾಗ ಏನಾಗುತ್ತೋ ಅದನ್ನು ನಾವು ಟ್ರೆಷರ್ ಮಾಡಬೇಕು. ಆ್ಯಂಡ್ ಇವಾಗ ಟೈಮ್ ಹೋದರೆ ಮುಂದೆ ವಾಪಸ್ ಬರಲ್ಲ ಅದು. ಸೊ ಒನ್ ವರ್ಡಲ್ಲಿ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಟೈಮ್ ಬಗ್ಗೆ? ಟೈಮ್ ಅಂದರೆ ಗೋಲ್ಡ್ ಥರ, ಬಟ್ ಮಾನಿಟರಿ ವ್ಯಾಲ್ಯೂ ಅಲ್ಲ, ಅದರ ಇಮೋಷನಲ್ ವ್ಯಾಲ್ಯೂ ಅಲ್ಲಿ. ಮ್ಯಾಮ್, ನಿಮ್ಮ ಲೈಫಲ್ಲಿ ನಿಮಗೆ ಟೈಮ್ ಅನ್ನೋದು ಎಷ್ಟು ಮುಖ್ಯ ಇದೆ? ಓಕೆ, ಸೊ ನನಗೆ
ನನ್ನ ಗ್ರ್ಯಾಂಡ್ ಫಾದರ್ ಜೊತೆ ತುಂಬ ಟೈಮ್ ಕಳಿಯೋಕ್ಕಾಗಲಿಲ್ಲ. ಆಮೇಲೆ ಇವಾಗ ನಂಗೆ ಅದು ತುಂಬ ರಿಗ್ರೆಟ್ ಆಗ್ತಿದೆ. ಸೊ ನಾ ಇವಾಗ ಅದನ್ನು ಲೆಸನ್ ಆಗಿ ಕಲಿತು ನಾನು ಇವಾಗ ನನ್ನ ಫ್ಯಾಮಿಲಿ ಜೊತೆ ಎಷ್ಟಾಗುತ್ತೋ ಅಷ್ಟು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಟೈಮ್ ತುಂಬ ಮುಖ್ಯ. ಎಲ್ಲ ಟೈಮ್ನಲ್ಲಿ ಏನೇನು ಆಗಬೇಕು ಅದಾಗಬೇಕು. ಈವನ್ ಎಜುಕೇಷನಿಂದ ಹಿಡಿದು ಚೈಲ್ಡ್ಹುಡ್ ಲೈಫಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಜಾಬ್ ಅನ್ನೋದಿಂದ ಹಿಡಿದು ಮ್ಯಾರೇಜ್ ಎಲ್ಲ ಆ ಟೈಮ್ಗೆ ಆಗ್ಬಿಡ್ತಾ ಇರಬೇಕು ಅಷ್ಟೇ. ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋಷ್ಟು ನಮ್ಮ ಸಿಚುವೇಶನ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲೇಜ್ ಸ್ಟೂಡೆಂಟ್ ಲೈಫ್ ತೊಗೊಂಡ್ರೆ ಅವ್ನು ಯಾವ ಥರ, ಫಾರ್ ಎಕ್ಸಾಂಪಲ್ ನಾನು ಜಿಮ್ಗೆ ಹೋಗ್ತೀನಿ ಅಂದ್ಕೊಳ್ಳಿ. ಸೊ ಅದನ್ನು ಎಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಲೈಕ್ ಅವ್ರು ತುಂಬಾ ಯೂಸ್ ಆಗಿಬಿಡ್ತದೆ ಆ ಟೈಮ್ಗೋಸ್ಕರ. ಲೈಕ್ 5:30ಗೆ ಎದ್ದೇಳಬೇಕು, ಅವ್ರು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು, ಮತ್ತು ಕಾಲೇಜ್ಗೆ ಹೋಗಬೇಕು, ಓದ್ಕೋಬೇಕು, ಸ್ಟಡಿ, ಮತ್ತು ಕಾಲೇಜಿಂದ ಬಂದಿದ ತಕ್ಷಣ ಹಂಗೆ ಜಿಮ್ಗೆ ಹೋಗಬೇಕು. ಸೊ ಇದೆಲ್ಲ ಕಲ್ತ್ಕೊಂಡಾಗ ಯಾರು ಜಿಮ್ಗೆ ಹೋಗ್ತಾರೆ ನೋಡಿ, ಈ ಯಂಗ್ಸ್ಟರ್ಸ್ ಎಲ್ಲ ಯಾರು ಜಿಮ್ಗೆ ಹೋಗ್ತಾರೆ ಅವರೆಲ್ಲ ತುಂಬಾ ಫೋಕಸ್ಡ್ ಆಗಿರ್ತಾರೆ. ಲೈಕ್ ಕಾಲೇಜ್ ಆಗಲಿ, ಅವ್ರು ಓದೋದಾಗಲಿ ಎಲ್ಲದರಲ್ಲೂ ಅಷ್ಟೇ ತುಂಬ ಪರ್ಫೆಕ್ಟ್ ಆಗಿರ್ತಾರೆ. ಬೇಕಾದ್ರೆ ನೀವು ಬೇರೆಯವ್ರನ್ನೂ ಕೇಳಿ ನೋಡಿ, ಯಾರು ಜಿಮ್ಗೆ ಹೋಗಿ ಓದ್ಕೊಂಡು ಕಾಲೇಜೆಲ್ಲ ನೋಡ್ತಾರೆ ಅವ್ರು ತುಂಬಾ ಪರ್ಫೆಕ್ಟ್ ಆಗಿರ್ತಾರೆ. ಇವಾಗ ಟೈಮ್ ಅನ್ನೋದು ತುಂಬ ಪ್ರೀಷಿಯಸ್ಸು. ಆ ಪ್ರೀಷಿಯಸ್ ಟೈಮ್ನ ಒಬ್ಬ ಮನುಷ್ಯಂಗಂತ ನಾವು ಕೊಟ್ಟಾಗ ಅದು ತುಂಬ ವ್ಯಾಲಿಡ್ ಅನಿಸುತ್ತೆ ನಿಮಗೆ? ಎಸ್, ತುಂಬ ವ್ಯಾಲಿಡ್ ಅನಿಸುತ್ತೆ. ಅಂಟಿಲ್ ಅನ್ಲೆಸ್ ಇಫ್ ಸಮ್ಮನ್ ಈಸ್ ನಾಟ್ ವಿತ್ ಅಸ್, ಅವ್ರ ಮೆಮೊರೀಸ್ ಅನ್ನೋದು ನಮ್ಮ ಜೊತೆಗೆ ಇದ್ಬಿಡುತ್ತೆ ಪರ್ಮನೆಂಟ್ ಆಗಿ. ಅದು ನಾವು ಫೋಟೋಸ್ ತೊಗೊಂಡ್ರೆ ಆಗಲಿ, ವೀಡಿಯೋಸ್ ತೊಗೊಂಡ್ರೆ ಆಗಲಿ, ಅದಷ್ಟೇ ಅಲ್ಲ, ಆ ಮೆಮೊರೀಸ್ನ ನಾವು ಒಂದು ಸರ್ತಿ ಕ್ಲೋಸ್ ಮಾಡಿ ನಾವು ಒಂದು ಸರ್ತಿ ಬ್ಯಾಕ್ ಹೋದರೆ ಎಲ್ಲ ಇದಾಗುತ್ತೆ. ಆ ಟೈಮೆಲ್ಲ ಅದು ಯಾವುದೂ ವೇಸ್ಟ್ ಅಲ್ಲ. ನಾವು ಇವೊಂದು ಅವರು ನಮ್ಮ ಜೊತೆ ಕೊನೆಗಿಲ್ಲ ಅಂದ್ರೂ ಸರಿ, ಅದು ತುಂಬಾ ಇಟ್ಸ್ ವೆರಿ ಯೂಸ್ಫುಲ್. ತುಂಬ ಹೀಲ್ ಮಾಡುತ್ತೆ ಅದು ಆ್ಯಕ್ಚುಲಿ. ಎವ್ರಿ ಸೆಕೆಂಡು ಮುಖ್ಯನೇ, ಎವ್ರಿ ಮೂಮೆಂಟು ಮುಖ್ಯನೇ, ಎವ್ರಿ ಸೆಕೆಂಡು ಮುಖ್ಯನೇ ಬ್ರದರ್. ಎವ್ರಿ ಸೆಕೆಂಡ್ ಮುಖ್ಯ ಆಗುತ್ತೆ. ಒಂದು ಸಣ್ಣದಾಗ ಒಂದು ಎಕ್ಸಾಂಪಲ್ ಕೊಡೋತಿದ್ರೆ ಏನು, ಅದೇ ಇವಾಗ ಲೇಜಿನೆಸ್ ಪಡಬಾರ್ದು, ಎನರ್ಜೆಟಿಕ್ಕಾಗಿ ಯೂಸ್ ಮಾಡ್ಕೊಬೇಕು ಟೈಮ್ನ. 24 hours ಕಂಪ್ಲೀಟಾಗಿ ಯೂಸ್ ಮಾಡ್ಕೊಬೇಕು ಅಷ್ಟೇ. ಟೈಮ್ ಅಂದರೆ ವೆರಿ ಪ್ರೀಷಿಯಸ್ಸು. ನಾವು ಏನಾದರೂ ನಾವು ಈ ಕರೆಕ್ಟ್ ಟೈಮಲ್ಲಿ ಎಲ್ಲ ಮಾಡ್ಕೋಬೇಕು. ಮತ್ತು ಟೈಮ್ ಅಂದರೆ ನಾವು ತುಂಬ ಬ್ಯುಸಿಯಾಗಿರೋದಕ್ಕಿಂತ ಟೈಮ್ ಮಾಡಿಕೊಂಡು ಟ್ರಿಪ್ಪಿಗೆಲ್ಲ ಹೋಗೋದು, ಹಿಂಗೆ ಎಂಜಾಯ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಇವಾಗ ನಮ್ಮ ವ್ಯಾಲಿಡ್ ಟೈಮ್ನ ಅದನ್ನು ವ್ಯಾಲಿಡ್ ಪರ್ಸನ್ ಕೊಟ್ಟರೆ ಅದು ವರ್ತ್ಫುಲ್ಲ ಏನು ಅನಿಸುತ್ತೆ ಮ್ಯಾಮ್ ನಿಮ್ಮ ಪ್ರಕಾರ? ನನಗೆ ಪರ್ಸನ್ ಬಗ್ಗೆ ನಾವು ಆಲ್ಮೋಸ್ಟ್ ವರ್ಕಿನ ಕಡೆ ಫೋಕಸ್ ಮಾಡಿದ್ರೆ ಆಲ್ಮೋಸ್ಟ್ ಹಂಗೆ ನಮ್ಮ ವ್ಯಾಲಿಡ್ ಪರ್ಸನ್ಸ್ ಎಲ್ಲ ಅರ್ಥ ಮಾಡ್ಕೊತಾರೆ. ಐ ಮೀನ್ ನಾರ್ಮಲಿ ಪರ್ಸನ್ಸಿಗೂ ಟೈಮ್ ಕೊಡಬೇಕಾಗುತ್ತೆ, ಹಾಗಂತ ಜಾಸ್ತಿ ಕೊಡಬಾರ್ದು, ಲಿಮಿಟಲ್ಲಿ ಕೊಡಬೇಕಾಗತ್ತೆ.